ಬಾಳೆ ಎಲೆ ಕೊಟ್ಟಿದ್ದಾರೆ. ಬಾಳೆ ಎಲೆ ನೀಟಾಗಿ ಹಾಸ್ಬಿಟ್ಟು ಇಲ್ಲಿ ಹೊಡೆದೋಗಿದೆ ಆಲ್ರೆಡಿ, ಎಲ್ಲೂ ಹೊಡೆದೋಗಿದೆ ಇಲ್ಲಿ. ಅಯ್ಯೋ ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಒಂದು ಕಂಪ್ಯಾರಿಸನ್ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ 3 ಬ್ರ್ಯಾಂಡ್ಗಳು, ಆ 3 ಬ್ರ್ಯಾಂಡ್ಗಳನ್ನ ಪಕ್ಕ ಇಟ್ಕೊಂಡು ತಿಂದಾಗ ಏನು ಅನಿಸುತ್ತೆ ಅನ್ನೋದಕ್ಕೆ ಈ ವಿಡಿಯೋ. ಸೊ ಒಂದೇ ರೇಟು, ಒಂದೇ ಕ್ಯೂಸಿನ್. ಸೊ ಇವತ್ತು ಕಂಪೇರ್ ಮಾಡ್ತಾ ಇರೋದು ಬೆಂಗಳೂರಿನ 100 ವರ್ಷ ಹಳೆಯ ಬಿರಿಯಾನಿ ಸೆಂಟರ್ಗಳ ಬಿರಿಯಾನಿಗಳನ್ನ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಚಿಕನ್ ಬಿರಿಯಾನಿ ತರಿಸಿದ್ದೀವಿ ಮೂರು ಜಾಗದಿಂದ. ಯಾವ್ದು ಅಂದರೆ ಮೊದಲನೇದು SGS ಗುಂಡು ಪಲಾವ್, ಎರಡನೇದು SG ರಾವ್, ಇನ್ನೊಂದು ನ್ಯೂ ಗೋವಿಂದ್ ರಾವ್ ಮಿಲ್ಟ್ರಿ ಹೋಟೆಲ್. ಸೊ 3 ಎಲ್ಲ ಚಿಕ್ಕಪೇಟೆ ಬಳೆಪೇಟೆ ಅಲ್ಲೇ ಸುತ್ತಮುತ್ತ ಇರೋದು. ಸೊ ಇದು 100 ವರ್ಷ ಹಳೇದು ಹೋಟೆಲ್ಗಳು. ಸೊ ನಾವು ಹುಟ್ಟೋಕ್ಕಿಂತ ಮುಂಚೆ, ನಮ್ಮ ಅಪ್ಪ ಹುಟ್ಟೋದಕ್ಕಿಂತ ಮುಂಚೆ, ನಮ್ಮ ತಾತ ಹುಟ್ಟೋಕ್ಕಿಂತ ಮುಂಚೆ ಶುರುವಾದಂಥ ಹೋಟೆಲ್ಗಳು. ಸೊ ಈ 3ರಲ್ಲೂ ವೀಡಿಯೋ ಮಾಡಿದ್ದೀವಿ ನಾವು. 3ದು ನಾವು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀವಿ. ಅಲ್ಲಿ ಹೋಗಿನೇ ಮೈನ್ ಬ್ರಾಂಚ್ಗೆ ಹೋಗಿ ಟೇಸ್ಟ್ ಮಾಡಿದ್ದೀವಿ. ಆಮೇಲೆ 3 ಆ ಮೈನ್ ಬ್ರಾಂಚಿಂದನೇ ಬಂದಿದೆ. SGS ಗುಂಡು ಪಲಾವು ಯಾವುದೋ ಫ್ರಾಂಚೈಸಿಂದ ತರಿಸಿಲ್ಲ, ಅದು ಕೂಡ ಅಲ್ಲಿಂದನೇ ಆರ್ಡ್ರ್ ಮಾಡಿ ತರಿಸಿರೋದು. ಸೊ ಹೇಳ್ಕೊಂಡು ಶುರು ಮಾಡೋಣ ಕಂಪ್ಯಾರಿಸನ್ನು. ಪ್ರೈಸು ಎಷ್ಟು ಏನೋ ಎಲ್ಲನೂ ಕ್ಯಾಟಗರಿ ಗೊತ್ತಲ್ಲ. ಪ್ರೈಸು, ಪ್ಯಾಕಿಂಗು, ಕ್ವಾಂಟಿಟಿ ಮತ್ತು ಟೇಸ್ಟು 3ಕ್ಕೆ 1 ಸ್ಟಾರ್ ಕೊಡ್ತೀವಿ. ಲಾಸ್ಟ್ ಟೇಸ್ಟಿಗೆ 2 ಸ್ಟಾರ್ ಕೊಡ್ತೀವಿ. ಟೋಟಲ್ 5 ಸ್ಟಾರ್ಗೆ ಯಾರು ಗೆಲ್ತಾರೆ ಏನು ಅನ್ನೋದನ್ನ ನೋಡೋದು. ಈಗ ಒಂದೊಂದು ಹೇಳ್ಕೊಂಡ. ಮೊದಲನೇದು ನ್ಯೂ ಗೋವಿಂದ್ ರಾವ್ ಮಿಲ್ಟ್ರಿ ಹೋಟೆಲಿಂದ ಚಿಕನ್ ಬಿರಿಯಾನಿ. ಸೆಕೆಂಡ್ SG ರಾವ್ ಹೋಟ್ಲಿಂದ ಚಿಕನ್ ಬಿರಿಯಾನಿ. ನೆಕ್ಸ್ಟ್ SGS ಗುಂಡು ಪಲಾವಿಂದ ಚಿಕನ್ ಬಿರಿಯಾನಿ, ಅಥವಾ ಚಿಕನ್ ಪಲಾವ್. ಇಟ್ಸ್ ಚಿಕನ್ ಪಲಾವ್. ಈಗ ಶುರು ಮಾಡೋಣ ಕಂಪ್ಯಾರಿಸನ್. ಮೊದಲನೇ ಕ್ಯಾಟಗರಿ ಪ್ರೈಸ್. ಸೊ ಪ್ರೈಸು ಮೊದಲನೇದು ಯಾವುದು ಕಮ್ಮಿ ಇರುತ್ತೆ ಅದಕ್ಕೊಂದು ಸ್ಟಾರ್ ಕೊಡ್ತೀವಿ. ಇದು ನ್ಯೂ ಗೋವಿಂದ್ ರಾವ್ ಮಿಲ್ಟ್ರಿ ಹೋಟ್ಲಿಂದ ಬಂದಿರೋದು. 190 ರೂಪಾಯಿ ಆನ್ಲೈನ್ ಪ್ರೈಸು. ನಮಗೆ ಬರೋ ವರ್ಷದಲ್ಲಿ 400 ರೂಪಾಯಿ ಆಯಿತು, 370 ರೂಪಾಯಿ ಆಯಿತು, ಹತ್ತತ್ರ 400 ರೂಪಾಯಿ. ಎಲ್ಲನೂ ಅಷ್ಟೇ, ಎಲ್ಲ 400 ರೂಪಾಯಿ. ಒಂದೊಂದು ಬಿರಿಯಾನಿ 400 ರೂಪಾಯಿ ಕೊಟ್ಟು ತರಿಸಿದ್ದೀವಿ. ಅವೆಲ್ಲ ಎಕ್ಸ್ಟ್ರಾ ಚಾರ್ಜಸ್ಸು. ಬಟ್ ಬೇಸ್ ಪ್ರೈಸ್ ಇದು 190. ನೆಕ್ಸ್ಟು SG ರಾವ್ ಬಂದುಬಿಟ್ಟು 200 ರುಪೀಸು ಆನ್ಲೈನಲ್ಲಿ ಬೇಸ್ ಪ್ರೈಸು. ಬರೋ ವರ್ಷದಲ್ಲಿ ನಮಗೆ ಎಕ್ಸ್ಟ್ರಾ ಚಾರ್ಜಸ್ 400 ಆಯಿತು. ನೆಕ್ಸ್ಟು SGS ಗುಂಡು ಪಲಾವು 170 ರೂಪಾಯಿ ಆನ್ಲೈನ್ ಪ್ರೈಸು. ನಮಗೆ ಬರೋ ವರ್ಷದಲ್ಲಿ 200 ರುಪೀಸ್ ಆಯಿತು. ಸೊ ಇನ್ನೊಂದೇನು ಅಂದರೆ, ನೀವು ಡೈರೆಕ್ಟಾಗಿ ಹೋಟ್ಲಿಗೆ ಹೋಗಿ ತಿಂದಾಗ ಪ್ರೈಸು ಕಮ್ಮಿನೇ ಇರ್ಬೋದೇನೋ, ಯಾಕಂದರೆ ಆನ್ಲೈನ್ ಸ್ವಲ್ಪ ಜಾಸ್ತಿ ಇದ್ದೇ ಇರುತ್ತೆ. ಇವು ಆನ್ಲೈನ್ ಪ್ರೈಸ್ ಕಂಪೇರ್ ಮಾಡಿದ್ರೆ ಎಲ್ಲದಕ್ಕಿಂತ ಕಮ್ಮಿ ಬಂದ್ಬಿಟ್ಟು SGS ಗುಂಡು ಪಲಾವ್ 170 ರೂಪಾಯಿ ಆಗಿರೋದ್ರಿಂದ ಇದಕ್ಕೆ 1 ಸ್ಟಾರ್ನ ಕೊಡ್ತಾಯಿದ್ದೀವಿ. ಸೊ ಗುಂಡು ಪಲಾವ್ 1 ಸ್ಟಾರ್ ಕೊಡ್ತಾಯಿದ್ದೀವಿ. ಯಾವುದರಲ್ಲಿ? ಪ್ರೈಸಿಂಗಲ್ಲಿ. ನೆಕ್ಸ್ಟು ಪ್ಯಾಕಿಂಗ್. ಯಾರು ಚೆನ್ನಾಗಿ ಪ್ಯಾಕಿಂಗ್ ಇದೆ ಅವ್ರಿಗೆ 1 ಸ್ಟಾರ್ ಕೊಡ್ತೀವಿ. ಸೊ ಈಗ 3 ಇದೆ, 3ರಲ್ಲಿ ಇದನ್ನು ಕನ್ಸಿಡರ್ ಮಾಡಲ್ಲ. ಇದು ಅಲ್ಲೇ ಫೇಲ್ ಆಗೋಯ್ತು ಪ್ಯಾಕಿಂಗಲ್ಲಿ. ನೋಡ್ತಿದ್ದಾನೆ ಗೊತ್ತಾಗುತ್ತೆ. ಸೊ ಇವೆರಡು ನೋಡೋಣ. ಸೊ ಯಾಕಂದರೆ ಪ್ಯಾಕಿಂಗು ಈ ಥರ ಬಂದಿದೆ. ಸೊ ಅವೆರಡು ಕಂಪೇರ್ ಮಾಡಿದ್ರೆ ಅವೆರಡು ಚೆನ್ನಾಗಿದೆ ಆಚೆಯಿಂದ, ಔಟರ್ ಲುಕ್. ಅದಕ್ಕೋಸ್ಕರ ಒಳಗಡೆ ನೋಡಿ ಬೇಕಾದ್ರೆ ತೋರಿಸ್ತೀನಿ. ಇದು ಸಲಾಡು, ಇದು ಶೇರ್ವಾ ಬಾಕ್ಸ್, ಅದ್ರ ಮೇಲೆ ಅವರ ಬ್ರ್ಯಾಂಡಿಂಗ್ ಸ್ಟಿಕ್ಕರ್, ಕವರ್ ರೀಸೈಕಲ್ ಮಾಡೋಣ. ಈಗ ನೆಕ್ಸ್ಟು SG ರಾವ್ ಓಪನ್ ಮಾಡೋಣ. ಇದು ಸ್ಟ್ಯಾಂಡರ್ಡ್ ಪ್ಯಾಕಿಂಗು. ಎಲ್ಲ ಹೋಟೆಲಲ್ಲೂ ಇದೇ ಥರ ಸ್ಟ್ಯಾಂಡರ್ಡ್ ಪ್ಯಾಕಿಂಗು, ಎಲ್ಲ ಹೋಟೆಲಲ್ಲೂ ಇದೇ ಥರನೇ ಫಾಲೋ ಮಾಡೋದು. ಒಳಗಡೆ ಇವರು ಕೂಡ ಈರುಳ್ಳಿ, ಫಾಯಿಲ್ ಕವರಲ್ಲಿ ಗ್ರೇವಿನ ಕೊಟ್ಟಿದ್ದಾರೆ. ಬಿಸಿ. ಇದು ತಣ್ಣಗಾಗಿದೆ ಬರೋ ವರ್ಷದಲ್ಲಿ. ಇದು ಸಾಕತ್ತು ಬಿಸಿ. ಯಾಕಿದೆ ಅಂದರೆ ಫಾಯಿಲಲ್ಲಿದೆ. ಆಮೇಲೆ ಒಳಗಡೆ ಒಂದು ಬಾಕ್ಸ್, ಸೇಮ್ ಅದೇ ಥರ ಕಂಟೈನರ್. ಆಮೇಲೆ ಇದು ಪೇಪರ್ ಕವರ್. ನೆಕ್ಸ್ಟ್ ಗುಂಡು ಪಲಾವು ನೀಟಾಗೆ ಸ್ಟಿಕ್ಕರಲ್ಲೂ ಅವ್ರದ್ದು ಬ್ರ್ಯಾಂಡಿಂಗು. ಕಟಸ್ಪಾನ ಓಪನ್ ಮಾಡಿದ್ದಾರೆ. ಒಳಗಡೆ ಸಲಾಡ್ 2 ಸಲಾಡ. ಅಯ್ಯೋ ಅರ್ಧೋಯ್ತು. ಅವರ ಸಿಗ್ನೇಚರ್ ಪೆಪ್ಪರ್ ಪುಡಿ. ಓ ಮೈ ಗಾಡ್. ಆಮೇಲೆ
ಬಿರಿಯಾನಿ ಅಷ್ಟೇ, ರೈತ ಇಲ್ಲ. ಸೊ ಮೊಸರು ಬಜ್ಜಿ ಕೊಡುವುದಿಲ್ಲ. ಅಲ್ಲಿ ಅಲ್ಲಿ ಹೋದ ತಿಂದಾಗ ನೀವು ಅದು ಸೈಡಲ್ಲಿ ಗ್ರೇವಿಯನ್ನು ಇಟ್ಟಿರ್ತಾರೆ ಅನಿಸುತ್ತೆ, ಹಾಕ್ಕೊಂಡು ಟ್ರೈ ಮಾಡ್ಬೋದು, ತಿನ್ಬೋದು. ಸೊ ಒಂದೊಂದು ಹೋಟ್ಲಲ್ಲಿ ಒಂದೊಂದು ಥರ ಇರುತ್ತೆ ರೂಲ್ಸ್. ಯಾಕೆ ಅವರು ಕೊಡಲ್ಲ, ಅವರು ಈರುಳ್ಳಿ ಕೊಡ್ತಾರೆ, ಪೆಪ್ಪರ್ ಪುಡಿ, ಅಲ್ಲಿ ಜಾಸ್ತಿ ಜನ ಪೆಪ್ಪರ್ ಹಾಕೊಂಡು ತಿಂತಾ ಇರ್ತಾರೆ ಎಲ್ಲದಕ್ಕೂ, ಅದು ಸಿಗ್ನೇಚರ್ ಅದು. ಸೊ ಆ ಥರ ಇಲ್ಲಿ ಗ್ರೇವಿ ಕೊಡ್ತಾರೆ. ಇವರು ಕೂಡ ಮೊಸರು ಬಜ್ಜಿ ಕೊಡಲ್ಲ, ಇವರು ಕೂಡ ಮೊಸರು ಬಜ್ಜಿ ಕೊಡಲ್ಲ, ಎಲ್ಲರೂ ಗ್ರೇವಿನೇ ಕೊಡ್ತಾರೆ. ನಮ್ಮ ಹೋಟ್ಲಿಗೆ ಬಂದರೆ ಮೊಸರು ಬಜ್ಜಿ ಕೊಡ್ತೀವಿ, ಗ್ರೇವಿ ಕೊಡಲ್ಲ. ಯಾಕೆ ಬಿರಿಯಾನಿ ಪಲಾವ್ ಎಲ್ಲ ಮೊಸರು ಬಜ್ಜಿ ಜೊತೆ ತಿಂದರೆ ಟೇಸ್ಟು, ಗ್ರೇವಿ ಜೊತೆ ತಿಂದರೆ ವೇಸ್ಟು. ಈಗ ಪ್ಯಾಕಿಂಗಲ್ಲಿ ಇಬ್ಬರದು ಒಂದೇ ಥರ ಇದೆ, ಪ್ಯಾಕಿಂಗು ಚೆನ್ನಾಗಿದೆ. ಇದು ಸ್ವಲ್ಪ ಸ್ಟರ್ಡಿ ಆಗಿದೆ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಪ್ಯಾಕಿಂಗು ಇದ್ರ ಕ್ವಾಲಿಟಿ ಗಟ್ಟಿ ಇದೆ, ಪ್ಲಾಸ್ಟಿಕ್ ಕ್ವಾಲಿಟಿ. ಆದ್ದರಿಂದ ಇದಕ್ಕೊಂದು ಸ್ಟಾರ್ನ ಕೊಡ್ಬೋದು. ಹಂಗೆ ಬಿಟ್ಟರೆ ಇವೆರಡು ಡ್ರಾ ಆಗುತ್ತೆ. ಡ್ರಾ ಆದರೂ ಮಾಡ್ಬೋದು, ಅಥವಾ ಇವೆಲ್ಲ ಬಿಟ್ಟು ಇನ್ನೂ ಡೀಟೇಲ್ ಆಗದೆ ಇದು ಕ್ವಾಲಿಟಿ ಮೇಲೆ ನೋಡಬೇಕು ಅಂದರೆ ಈ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ SGSಗೆ ಒಂದು ಸ್ಟಾರ್ ಕೊಡ್ಬೋದು. ಬಟ್ ನಾವೇನು ಮಾಡೋಣ ಅಂದರೆ ಏನು ಒಂದು 0.5% ಅಲ್ಲ ಇವೆಲ್ಲ, ಅದಕ್ಕೋಸ್ಕರ ಎರಡಕ್ಕೂ ಒಂದೊಂದು ಸ್ಟಾರ್ ಕೊಟ್ಬಿಡ್ತೀವಿ ಪ್ಯಾಕಿಂಗ್ಗೆ. ಸೊ ಎರಡಕ್ಕೂ ಒಂದೊಂದು ಸ್ಟಾರ್ ಪ್ಯಾಕಿಂಗಲ್ಲಿ, SG ರಾವ್ ಮತ್ತು ಗುಂಡು ಪಲಾವ್ಗೆ. ಈಗ ಕ್ವಾಂಟಿಟಿ ಕ್ವಾಂಟಿಟಿನ ಮೆಜರ್ ಮಾಡಬೇಕು ಅಂದರೆ ಪ್ಲೇಟ್ಗಳ ಅವಶ್ಯಕತೆ ಇದೆ. ಸೊ 3 ಬಿರಿಯಾನಿಗೆ 3 ಪ್ಲೇಟ್ ಡಮಾರ್ 3 ಬಿರಿಯಾನಿಗೆ 3 ಪ್ಲೇಟ್, 1 ಸ್ಪೂನ್, ಒಂದೊಂದನೇ ದಬಾಕಣ. ಫಸ್ಟು ನ್ಯೂ ಗೋವಿಂದರಾವ್ ಮಿಲಿಟರಿ ಹೋಟೆಲ್ ಹಸಿರು ಬಿರಿಯಾನಿ ಆಯಿತಾ. ನೆಕ್ಸ್ಟ್ SG ರಾವ್ ಪಲಾವ್, ಇದು ಲೈಟ್ ಕಲರ್ ಇದೆ, ಅದಕ್ಕೆ ಕಂಪೇರ್ ಮಾಡಿದರೆ ನೆಕ್ಸ್ಟ್ ಗುಂಡು ಪಲಾವ್, SGS ಗುಂಡು ಪಲಾವು. ಪೀಸಸ್ ಎಲ್ಲ ಮೇಲ್ಗಡೆನೇ ಉಂಟು, ಬಾಳೆ ಎಲೆ ಕೊಟ್ಟಿದ್ದಾರೆ, ಬಾಳೆ ಎಲೆ ನೀಟಾಗಿ ಹಾಸ್ಬಿಟ್ಟು. ಈಗ ಮುಂದೆ 3 ದಬಾಕಿದ್ದೀವಿ, ಅದು ನೋಡ್ಬಿಟ್ಟು ನೀವೇ ಕಂಪೇರ್ ಮಾಡಿ ಯಾವುದು ಕ್ವಾಂಟಿಟಿ ಜಾಸ್ತಿ ಇದೆ ಅಂತ. ನನಗೆ ಗೊತ್ತು ಎಲ್ಲರೂ ಇದು ಜಾಸ್ತಿ ಇದೆ ಅಂತ ಹೇಳ್ತಾರೆ ಅಂತ, ಬಟ್ ಎಲ್ಲನೂ ಒಂದೇ ಕ್ವಾಂಟಿಟಿ. ಇದು ಕಂಟೈನರ್ ಉದ್ದ ಇದೆ, ಇದೆಲ್ಲ ಅಗಲ ಇದೆ, ಅಷ್ಟೇ ಡಿಫ್ರೆನ್ಸ್. 750 ml ಕಂಟೈನರ್, ಇದು 750 ml ಕಂಟೈನರ್, ಇದು ಕೂಡ 750 ml ಕಂಟೈನರ್. ಸೇಮ್ ಕಂಟೈನರು, ಸೈಜು ಅದಲ್ಲಿ ಇಡ್ಸೋದು. ಸೊ ರೈಸ್ ಕ್ವಾಂಟಿಟಿ ಆಲ್ಮೋಸ್ಟ್ ಎಲ್ಲನೂ ಸೇಮ್ ಇರುತ್ತೆ. ಯಾರಾದರೂ ಸ್ವಲ್ಪ ಪ್ರೀತಿ ಜಾಸ್ತಿ ಆಗಿ ರೈಸ್ನ ಹಾಕಿ ಒತ್ತಿ ಹಾಕಿದಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಯಾರೂ ಒತ್ತಿರಲಿಲ್ಲ. ಒತ್ತಿದಿದ್ರೆ ಈ ಮೇಲ್ಗಡೆ ಮುಚ್ಚಳ ಸ್ವಲ್ಪ ಊದ್ಕೊಬೇಕಾಗಿತ್ತು, ಎಲ್ಲ ಫ್ಲ್ಯಾಟಾಗಿ ಇದ್ದಿದ್ದರಿಂದ ಕರೆಕ್ಟಾಗಿ ತುಂಬಿಸಿ ಕಳಿಸಿದ್ದಾರೆ. ಪೀಸ್ನ ಲೆಕ್ಕ ಮಾಡೋಣ. ಸೊ ಪೀಸಲ್ಲಿ ಇದು ಮಾಡೋಣ, ಕಂಪೇರ್ ಮಾಡೋಣ. ಈಗ ಫಸ್ಟು ಇಲ್ಲಿ ನೋಡ್ಬಿಡೋಣ ಇದು ಎಷ್ಟು ಪೀಸ್ ಇದೆ ಅಂತ. ನ್ಯೂ ಗೋವಿಂದರಾವಲ್ಲಿ ಇಲ್ಲೊಂದು ಪೀಸು, ಇಲ್ಲೊಂದು ಪೀಸು, ಇಲ್ಲೊಂದು ಪೀಸು, ಇಲ್ಲೊಂದು ಪೀಸು, 4 ಪೀಸ್ ಇದೆ. ಕ್ಯಾಮರಾ ಕಡೆಗೆ ತಿರುಗಿಸಿದರೆ 4 ಪೀಸ್ಗಳು 25 ಗ್ರಾಮ್ಸ್ ತೂಗುತ್ತೆ ಒಂದೊಂದು ಪೀಸು. ಇದು ಕಂಪ್ನಿ ಸ್ಟ್ಯಾಂಡರ್ಡ್, ಇದು ಇಂಡಸ್ಟ್ರಿ ಸ್ಟ್ಯಾಂಡರ್ಡು, ಎಲ್ಲ ಹೋಟ್ಲಲ್ಲೂ ಅಷ್ಟೇ. ನೆಕ್ಸ್ಟು SG ರಾವಲ್ಲಿ, ಅಲ್ಲೂ ಅಷ್ಟೇ ಸೇಮ್ ಸೈಜಿನ ಪೀಸಸ್, 1 2 3 4 ಸೇಮ್ ಸೈಜಿನ ಪೀಸಸ್. ಇದರಲ್ಲಿ ಒಂದು ಚಿಕ್ಕ ಪೀಸ್ ಬಂದಿದೆ, ಸೊ ಅದು ಸ್ವಲ್ಪ ಜಾಸ್ತಿ ಇದೆ ನೋಡೋಕ್ಕೆ. ಈಗ ಇದರಲ್ಲಿ ಕೆಳಗಡೆ ಇದೆ ಎಲ್ಲನೂ, ಅವಲೇ ತೋರಿಸ್ದೆ. ರೈಸ್ ಎಲ್ಲ ಕೆಳಗೆ ಹಾಕ್ಬಿಟ್ಟು ಪೀಸ್ ಮೇಲೆ ಇಟ್ಬಿಟ್ಟು ಒಂದು ಹಾಫ್ ಮೊಟ್ಟೆ ಇಟ್ಬಿಟ್ಟು ಕೊಡ್ತಾರೆ ಗುಂಡು ಪಲಾವಲ್ಲಿ. ಸೊ ಪೀಸ್ಗಳು 1 2 ನಾನು ಚೆಲ್ಲಬಾರ್ದು, 3 4 1 ಮೊಟ್ಟೆ. ಸೊ ರೈಸ್ ಕ್ವಾಂಟಿಟಿ, ಪೀಸ್ ಕ್ವಾಂಟಿಟಿ ಎಲ್ಲ ಸೇಮ್ ಇದೆ 3ರಲ್ಲೂ. ಸೊ ಇದರಲ್ಲಿ 1 ಮೊಟ್ಟೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅರ್ಧ ಮೊಟ್ಟೆ, ಇನ್ನು ಬೇರೆದಲ್ಲಿ ಬಂದಿಲ್ಲ. ಅದನ್ನೊಂದನ್ನೇ ಮೊಟ್ಟೆ ಎಕ್ಸ್ಟ್ರಾ ಬಂದಿದೆ ಅಂತ ಕನ್ಸಿಡರ್ ಮಾಡಿದ್ರೆ ಅದಕ್ಕೊಂದು ಸ್ಟಾರ್ ಕೊಡ್ಬೋದು. ಬಟ್ ಇದು ನಾವು ಕಂಪೇರ್ ಮಾಡ್ತಿರೋದು ಕ್ವಾಂಟಿಟಿ, ಬಿರಿಯಾನಿಯ ಕ್ವಾಂಟಿಟಿ ಮಾತ್ರ ಕಂಪೇರ್ ಮಾಡ್ತಿರೋದು. ಪೀಸು ಮತ್ತು ರೈಸ್ ಲೆಕ್ಕಕ್ಕೆ ಬರುತ್ತೆ, ಮೊಟ್ಟೆ ಲೆಕ್ಕಕ್ಕೆ ಬರಲ್ಲ. ಯಾಕಂದ್ರೆ ಮೊಟ್ಟೆನ ಕನ್ಸಿಡರ್ ತೊಗೊಂಡ್ರೆ ಇವ್ರು ಮೊಟ್ಟೆ ಕೊಟ್ಟಿಲ್ಲ, ಗ್ರೇವಿ ಕೊಟ್ಟಿದ್ದಾರೆ ಇಬ್ಬರು, ಅಲ್ಲಿ ಗ್ರೇವಿ ಕೊಟ್ಟಿಲ್ಲ, ಬರೀ ಮೊಟ್ಟೆ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ವಜಾ ಆಗ್ಬಿಡುತ್ತೆ. ಸೊ ಇದರಲ್ಲಿ ಕಂಪೇರ್ ಮಾಡಿದ್ರೆ ಎಲ್ಲ 3 ಸಮ ಆಗಿರೋದ್ರಿಂದ 3ಕ್ಕೂ 1 ಸ್ಟಾರ್. ಕ್ವಾಂಟಿಟಿ ಸೇಮ್.
3ಕ್ಕೆ ಒಂದೊಂದು ಸ್ಟಾರ್. ಈಗ ನೆಕ್ಸ್ಟು ತಿನ್ನುವ ಸಮಯ, ಟೇಸ್ಟ್ ಮೇಯ್ನ್ 2 ಸ್ಟಾರು. ಸೊ ಗ್ರೇವಿ, ಈರುಳ್ಳಿಗಳನ್ನ ಸೈಡ್ಗೆ ಹಾಕ್ಬಿಡುವ. ಸೊ ಫಸ್ಟು ನ್ಯೂ ಗೋವಿಂದರಾವ್ನ ಟೇಸ್ಟ್ ಮಾಡೋಣ. ಇದು ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ ಬರೋ ವರ್ಷದಲ್ಲಿ, ಒಳಗಡೆ ಸ್ವಲ್ಪ ಬಿಸಿ ಇದೆ, ಅದೆಲ್ಲ ಬಿಸಿ ಇತ್ತು. ಇನ್ನೂ ಸಖತ್ತು ಡಾರ್ಕ್ ಗ್ರೀನ್ ಕಲರ್ ಬಿರಿಯಾನಿ ಅಥವಾ ಚಿಕನ್ ಪಲಾವ್. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಬಳಸಿರೋದ್ರಿಂದ ಆ ಸೊಪ್ಪುಗಳು ಟೇಸ್ಟೇ ಫಸ್ಟ್ ಬರುತ್ತೆ ತಿಂದಿದ ತಕ್ಷಣ. ಆಮೇಲೆ ಖಾರ ಸ್ಪೈಸಿ ಆಗಿದೆ. ನಾಲ್ಗೆ ತುದಿ, ಸೈಡ್ಸು ಎಲ್ಲ ನೀಟಾಗಿ ಖಾರ ಬರ್ತಾಯಿದೆ. ಹಸಿಮೆಣಸಿನ್ಕಾಯಿ ಪೇಸ್ಟು ಹಾಕಿರುತ್ತಾರೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಡಾರ್ಕ್ ಕಲರ್ ಬಂದಿದೆ. ಸ್ಪೈಸಸ್ದು ಘಮ ಕಮ್ಮಿ, ಇನ್ನು ಮಸಾಲ ಪದಾರ್ಥಗಳದ್ದು ಘಮ ಸ್ವಲ್ಪ ಕಮ್ಮಿ ಬರುತ್ತೆ. ಸೊಪ್ಪುಗಳ ಫ್ಲೇವರು ಸ್ವಲ್ಪ ಜಾಸ್ತಿ ಬರುತ್ತೆ. ಬೋನ್ಲೆಸ್ನ ಟ್ರೈ ಮಾಡೋಣ. ಸ್ವಲ್ಪ ಗಟ್ಟಿ, ತುಂಬ ಗಟ್ಟಿ ಅಲ್ಲ, ಲೈಟಾಗಿ, ತುಂಬಾ ಸಾಫ್ಟ್ ಅಲ್ಲ, ಟೆಂಡರ್ ಚಿಕನ್ ಥರ. ಸೊ ಲೈವ್ ಚಿಕನ್ ಬಳಸ್ತಾರೆ ಅನಿಸುತ್ತೆ, ಆದ್ದರಿಂದ ಅದು ಸ್ವಲ್ಪ ಗಟ್ಟಿನೇ ಇರುತ್ತೆ ಬೋನ್ಲೆಸ್ ಪೀಸು. ಟೆಂಡರ್ ಚಿಕನಲ್ಲಿ ಏನು ಅಂದರೆ ಬೋನ್ಲೆಸ್ ಕೂಡ ಸಕ್ಕ ಸಾಫ್ಟ್ ಇರುತ್ತೆ, ಅದು ಡಿಫ್ರೆನ್ಸು ಟೆಂಡರ್ಗೂ ಲೈವ್ಗೂ. ಸೊ ಇದು ಲೈವ್ ಚಿಕನ್ ಬಳಸೋದ್ರಿಂದ ಆ ಥರ ಇರುತ್ತೆ. ಆಮೇಲೆ ಬಿರಿಯಾನಿದು ಫ್ಲೇವರು ಫುಲ್ಲು, ಈ ಬಿರಿಯಾನಿ ನನಗೆ ಸೊಪ್ಪುಗಳು ಏನು ಎಲ್ಲದು ಟೇಸ್ಟ್ ಎಲ್ಲನೂ ಪೀಸಲ್ಲಿ ಬರೋದಿಲ್ಲ. ದೊನ್ನೆ ಬಿರಿಯಾನಿ ಕಾನ್ಸೆಪ್ಟ್ ಎಲ್ಲ ಅಷ್ಟೇ, ಪೀಸ್ನ ಫಸ್ಟೇ ಬೇಯಿಸ್ಕೊತಾರೆ, ಪೀಸೆಲ್ಲ ತೆಗೆದಿಟ್ಬಿಡ್ತಾರೆ, ಆ ಪೀಸು ಬೆಂದಿರೋ ನೀರಲ್ಲೇ ಬಿರಿಯಾನಿ ಮಾಡ್ತಾರೆ. ಸೊ ಈ ಚಿಕನ್ದು ಅಥವಾ ಮಟನ್ದು ಫ್ಲೇವರು ಅದೇನು ನೀರಲ್ಲಿ ಬಿಟ್ಕೊಂಡಿರುತ್ತೆ ಅದು ಬಿರಿಯಾನಿಗೆ ಬಂದಿರುತ್ತೆ ರೈಸಿಗೆ. ಬಟ್ ರೈಸಿಗೆ ಆಮೇಲೆ ಏನೇನು ಹಾಕ್ತಾರೆ, ಎಕ್ಸ್ಟ್ರಾ ಮಸಾಲೆ ಅವೆಲ್ಲ ಏನೇನು ಹಾಕಿರ್ತಾರೆ ಅದು ಅದರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಅದು ಸಪ್ರೇಟ್ ಹಾಕ್ಕೊಡ್ತಾರೆ. ಎಲ್ಲ ದೊನ್ನೆ ಬಿರಿಯಾನಿ, ಆಲ್ಮೋಸ್ಟ್ ದೊನ್ನೆ ಬಿರಿಯಾನಿಗಳಲ್ಲಿ ಅದೇ ಮಾಡ್ತಾರೆ, ಕೆಲವೊಂದು ಕಡೆ ಒಟ್ಟಿಗೆ ಬೇಯಿಸ್ತಾರೆ. ಸೊ ಇದು ಅದು ಸಪ್ರೇಟಾಗಿ ಕೊಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ಅದರಲ್ಲಿ ಸ್ವಲ್ಪ ಫ್ಲೇವರ್ಸು ಲೈಟಾಗಿ ಕಮ್ಮಿ ಇರುತ್ತೆ. ಈಗ ನೆಕ್ಸ್ಟು SG ರಾವ್ ಬಿರಿಯಾನಿ. ಲೈಟಾದ ಬಿರಿಯಾನಿ, ಅಷ್ಟೊಂದು ಡಾರ್ಕ್ ಇಲ್ಲ, ಸೊಪ್ಪಿನ ಪ್ರಮಾಣ ಕಮ್ಮಿ ಹಾಕಿರ್ತಾರೆ, ಪೇಸ್ಟು ಜಾಸ್ತಿ, ಸೊಪ್ಪು ಪುದೀನ ಸೊಪ್ಪು ಜಾಸ್ತಿ ಅವೆಲ್ಲ ಹಾಕ್ಬಿಟ್ರೆ ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ. ಇವರು ಪ್ರಮಾಣ ಕಮ್ಮಿ ಮಾಡಿರೋದ್ರಿಂದ ಅಲ್ಲಿ ಲೈಟಾಗಿದೆ. ಟೇಸ್ಟ್ ಮಾಡುವ ಬರೀ ರೈಸು. ಇದರಲ್ಲಿ ಸೊಪ್ಪಿನ ಪ್ರಮಾಣ ಕಮ್ಮಿ ಇರೋದ್ರಿಂದ ಅದು ಡಾಮಿನೇಟ್ ಮಾಡೋಲ್ಲ ಟೇಸ್ಟ್ನ. ಸ್ಪೈಸಸ್ದು ಘಮ ಬರುತ್ತೆ. ಸೊಪ್ಪಿನ ಪ್ರಮಾಣ ಜಾಸ್ತಿ ಮಾಡಿದ್ರೆ ಸ್ಪೈಸಸ್ನ ಡಾಮಿನೇಟ್ ಮಾಡುತ್ತೆ, ಮಸಾಲ ಟೇಸ್ಟ್ ಬರೋಲ್ಲ, ಅದೇ ಜಾಸ್ತಿ ಬರುತ್ತೆ. ಇದರಲ್ಲೂ ಖಾರ ಇದೆ, ನಾಲ್ಗೆ ಚುರಿ ಚುರಿ ಇದೆ. ಅದು ತಿಂದಾಗ ಫಸ್ಟು ನಾಲ್ಗೆಗೆ ಹೆಂಗೆ ಖಾರ ಹಾಕ್ಕೊಡ್ತು ಚಿಲ್ಲಿದು, ಇದರಲ್ಲೂ ಆ ಖಾರ ಇದೆ. ನೋಡೋ ಗೊತ್ತಾಗಲ್ಲ, ತುಂಬ ಲೈಟ್ ಅನ್ಕೊತೀವಿ, ಬಟ್ ಖಾರ ಇದೆ, ಬಟ್ಟು ಫ್ಲೇವರ್ಫುಲ್ ಆಗಿದೆ. ಅದು ಇಷ್ಟ ಆಯಿತು. ಮಸಾಲ ಪದಾರ್ಥಗಳು ಘಮ, ಬಿರಿಯಾನಿ ಫ್ಲೇವರ್ ಚೆನ್ನಾಗಿದೆ. ಫುಲ್ಲು ಬೋನ್ಲೆಸ್ ಪೀಸ್ ಕೊಟ್ಟಿಲ್ಲ, ಎಲ್ಲದರಲ್ಲೂ ಬೋನ್ ಪೀಸೇ ಇರೋದು. ನೋಡಿ ಇದೆಲ್ಲ ಇದು ಸಾಫ್ಟಾಗಿರುತ್ತೆ, ಇದು ಸಾಫ್ಟ್ ಇರುತ್ತೆ, ವಿಂಗ್ಸ್ ಪೀಸು ತುಂಬ ಸಾಫ್ಟ್ ಇರುತ್ತೆ, ಇದೊಂದು ಸ್ವಲ್ಪ ಗಟ್ಟಿ ಇರುತ್ತೆ. ನೋಡೋಣ, ಇದು ಕೂಡ ಸಾಫ್ಟ್ ಇದೆ, ನೀಟಾಗಿ ಗೊತ್ತಾಗುತ್ತೆ. ಟೆಂಡರ್ ಚಿಕನ್ನ ಬಳಸ್ತಾರೆ. ಟೆಂಡರ್ ಚಿಕನ್ನು ನಾರ್ಮಲ್ ಥರ ಬರೋಲ್ಲ, ಹಿಂಗೆ ಕಚ್ಚಿದ್ರೂ ನೀಟಾಗಿ ಕಟ್ಟಾಗುತ್ತೆ. ಇದು ಟೆಂಡರ್ ಚೆನ್ನಾಗಿದೆ, ಚಿಕನು ಕ್ವಾಲಿಟಿ. ಆಮೇಲೆ ಇದರಲ್ಲೂ ಅಷ್ಟೇ ಲೈಟಾಗಿ ಆ ಬಿರಿಯಾನಿದು ಫ್ಲೇವರು ಲೈಟಾಗಿ ಬರುತ್ತೆ. ಕಂಪೇರ್ ಟು ಬಿರಿಯಾನಿ ತಿಂದಾಗ ಯಾವ ಥರ ಬಿರಿಯಾನಿ ಮಸಾಲೆ ಫ್ಲೇವರ್ ಬಂತು, ಪೀಸಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ಲೈಟಾಗಿ. ಪೀಸು ಒಂದು ಪೀಸ್ ಕಿತ್ಕೊಂಡು ರೈಸ್ ಜೊತೆ ನೆನೆಸ್ಕೊಂಡು ತಿನ್ನಬೇಕು. ಹೀಗಂದರೆ ಇದು ಅಷ್ಟೇ ಸಪ್ರೇಟಾಗಿ ಇಟ್ಟಿರ್ತಾರೆ, ಎತ್ತಿಟ್ಬಿಟ್ಟಿರ್ತಾರೆ. ಬಿಸಿ ಬಿಸಿ ಲೈವಲ್ಲಿ ತಿಂದಾಗ ಇನ್ನೂ ಸೂಪರಾಗಿರುತ್ತೆ. ಈಗ ನೆಕ್ಸ್ಟಿಗೆ ಹೋಗೋಣ. SGS ಗುಂಡು ಪಲಾವ್. ಇದು ಇಲ್ಲೇ ನೋಡಿ ಮಸಾಲೆಗಳು ಹೆಂಗೆ ಕೋಟ್ ಆಗ್ಬಿಟ್ಟಿದೆ. ಇದರಲ್ಲಿ ನೋಡ್ತಿದ್ದೇ ಚೆನ್ನಾಗಿ ಕಾಣಿಸುತ್ತೆ. ಅದೆರಡು ಕಂಪೇರ್ ಮಾಡಿದ್ರೆ ಪೆಪ್ಪರ್ ಪುಡಿ ಎಲ್ಲ ಮೋಸ್ಟ್ಲಿ ಎಕ್ಸ್ಟ್ರಾ ಕೊಟ್ಟವ್ರು ಪೆಪ್ಪರ್ ಪುಡಿ, ಅದನ್ನು ಇದಕ್ಕೂ ಹಾಕಿರ್ತಾರೆ ಬಿರಿಯಾನಿಗೆ, ಅದೇ ಕಾಣಿಸ್ತಾ ಇರೋದೆಲ್ಲ ಅನ್ನ ಅಗ್ಲಲ್ಲಿ ಅಂಟ್ಕೊಂಡಿದೆ. ಟೇಸ್ಟ್ ಮಾಡುವ. ಇದು ಗ್ರೀನ್, ಲೈಟಾಗಿ ಗ್ರೀನಿಶ್ ಕಲರ್ ಇದೆ. ಈ SG ರಾವ್ಗಿಂತ ಸ್ವಲ್ಪ ಗ್ರೀನ್ ಜಾಸ್ತಿ ಇದೆ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದೆ. ಹಾಂ, ಸೂಪರ್ ಚೆನ್ನಾಗಿದೆ. ಅದೇ ಆ ಎಕ್ಸ್ಟ್ರಾ ಮಸಾಲೆ ಹೈಲೈಟು, ಆ ಪೆಪ್ಪರ್ ಪುಡಿ. ಘಮ ಘಮ ಘಮ, ತುಪ್ಪದ ಘಮ ಲೈಟಾಗೆ ಇದರಲ್ಲಿ ಫೀಲ್ ಆಯಿತು. ಇದು ಖಾರನೇ ಇಲ್ಲ, ಅವೆರಡು ತಿನ್ನಲ್ಲ, ಅವೆರಡು ಕಂಪೇರ್ ಮಾಡಿದ್ರೆ ಇದು ಖಾರನೇ ಇಲ್ಲ.
ಇದು ಸಟಲಾದ ಬಿರಿಯಾನಿ ಅಥವಾ ಪಲಾವ್ ಆರಾಮಾಗೆ 2 ಪ್ಲೇಟ್ ಹೊಡಿಬೋದು. ಮಸಾಲೆನೂ ಅಷ್ಟೊಂದೇನು ಜಾಸ್ತಿ ಹೊಡಿತಲ್ಲ, ಮಸಾಲೆ ಜಾಸ್ತಿ ಹೊಡಿತಾಯಿಲ್ಲ, ಎಲ್ಲ ಲೈಟಾಗಿ ಸಟಲಾಗಿದೆ. ಇದರಲ್ಲೂ ಅಷ್ಟೇ ಆ ಸ್ಪೈಸಸ್ದು ಘಮ ಬರುತ್ತೆ, ಜಾಸ್ತಿ ಸೊಪ್ಪಿನ ಘಮ ಏನು ಬರೋಲ್ಲ, ಸ್ಪೈಸಸ್ ಘಮ ಜಾಸ್ತಿ. ಮತ್ತು ಅದೇ ಎಕ್ಸ್ಟ್ರಾ ಮಸಾಲೆ ಇವ್ರದ್ದು ಅದು ಹೈಲೈಟ್ ಆಗಿದೆ. ಅದು ಇನ್ನೂ ಬೇಕಂದರೆ ಇನ್ನು ಸ್ವಲ್ಪ ಅದು ಸ್ಪ್ರಿಂಕಲ್ ಮಾಡ್ಕೊಂಡಿದ್ರೆ ಇನ್ನೂ ಸೂಪರ್ ಇರುತ್ತೆ. ಹಾಕೊಂಡು ತಿನ್ನೋಣ. ಇಲ್ಲಿ ಹೊಡೆದೋಗಿದೆ ಆಲ್ರೆಡಿ, ಎಲ್ಲೂ ಹೊಡೆದೋಗಿದೆ ಇಲ್ಲಿ. ಅಯ್ಯೋ ಮಿಕ್ಸ್ ಮಾಡುವ, ಕಿಸ್ಕೊಂಡ್ಬಿಡ ನೋಡಿ. ಅದೇ ಮಸಾಲೆ ಆ ಪುಡಿನ ಬಿರಿಯಾನಿಗೆ ಹಾಕಿರ್ತಾರೆ ನೋಡಿ. ನಾನು ಹಾಕೊಂಡಾಗೂ ಸೇಮ್ ಏನು ಗೊತ್ತೇ ಆಗಿರಲ್ಲ, ಏನೋ ಮಿಕ್ಸ್ ಮಾಡಿದ್ದೀನಿ ಅಂತ ಅನಿಸ್ತಾನೆ ಇಲ್ಲ. ಹಾಗೆ ನಾನು ಹಾಕ್ಕೊಂಡಂಗೆಲ್ಲ ಅಷ್ಟೊಂದೆಲ್ಲ ಹಾಕ್ಕೊಂಬಿಡಿ, ಉಪ್ಪು ಇರೋದ್ರಲ್ಲಿ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ. ಒಂಥರ ಡಿಫ್ರೆಂಟ್ ಕಾಂಬಿನೇಷನ್. ಅದು ಯಾರೂ ಕೊಡಲ್ಲ, ಇವ್ರು ಕೊಡ್ತಾರೆ. ಅದನ್ನು ತಿನ್ನೋಕ್ಕೆ ಅಂತಲೇ ಅಲ್ಲಿ ಹೋಗ್ತಾರೆ ಎಲ್ಲರೂ. ನಾವು ಅಷ್ಟೇ ಅಲ್ಲಿ ಮಟನ್ ಎಲ್ಲ ಹೋಟ್ಲುಗಳಲ್ಲೂ ಮಟನ್ ಬಿರಿಯಾನಿ, ಮಟನ್ ಪಲಾವ್ ಫೇಮಸ್ಸು. ಇವ್ರದಲ್ಲಿ ಚಿಕನ್ನೇ ಫೇಮಸ್ಸು. ಬರೀ ಚಿಕನ್ ಪಲಾವು ಮತ್ತು ಬರೀ ಚಿಕನ್ ರೈಸ್ ತಿನ್ನೋಕ್ಕೇ ಜನ ಬೇಜಾರು ಜನ ಹೋಗೋದು. ಬೆಳಗ್ಗೆ ಹೋಗ್ತಾರೆ. ಈಗ ಪೀಸ್ ನೋಡೋಣ, ಬೋನ್ಲೆಸ್ ಟ್ರೈ ಮಾಡೋಣ. ಇದೇನು ಅಷ್ಟೊಂದು ನಾರು ಥರ ಕಾಣಿಸ್ತಾ ಇಲ್ಲ, ತಿಂದು ನೋಡೋಣ ಏನು ಟೆಂಡರ ಏನು ಅಂತ. ಇದು ಕೂಡ ಟೆಂಡರ್ ಚಿಕನ್ನು, ಸಖತ್ ಸಾಫ್ಟಾಗಿದೆ, ನಾರ್ಮಲ್ ಥರ ಬರೋದಿಲ್ಲ. ಸೇಮ್ ಇದು ಅಷ್ಟೇ, ಇದನ್ನು ಸಪ್ರೇಟ್ ಮಾಡಿಬಿಡ್ತಾರೆ ಪೀಸ್ನ, ಆಮೇಲೆ ಬಿರಿಯಾನಿ ಮಾಡೋದು. ಆದ್ದರಿಂದ ಸೊ ಈಗ ಮೂರೂ ನಮ್ಮ ಹರ್ಷವರ್ಧನ್ ಅವ್ರು ಟೇಸ್ಟ್ ಮಾಡಿಬಿಟ್ಟು ಇಬ್ಬರು ಯಾವುದನ್ನ ಟೇಸ್ಟ್ಗೆ ಜಾಸ್ತಿ 2 ಸ್ಟಾರ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಒಂದು ಸಣ್ಣ ಬ್ರೇಕ್ ನಂತರ ಮೂರು ಬಿರಿಯಾನಿನೂ ಇಬ್ಬರು ಟೇಸ್ಟ್ ಮಾಡಾಯಿತು. ಹರ್ಷನೂ ಟೇಸ್ಟ್ ಮಾಡ್ದೆ, ನಾನು ಟೇಸ್ಟ್ ಮಾಡಿದೆ. ಸೊ ರಿಸಲ್ಟ್ ಏನು ಅಂದರೆ ನಮ್ಮಿಬ್ರಿಗೂ ಇವೆರಡು ಇಷ್ಟ ಆಯಿತು. ಯಾವುದು SGS ಗುಂಡು ಪಲಾವು ಮತ್ತು SG ರಾವು 2 ಸಮ. ಬಟ್ ಅದರಲ್ಲಿ ಅದೊಂದು ಎಕ್ಸ್ಟ್ರಾ ಹಾಕಿದಾರಲ್ಲ ಅವರು ಮಸಾಲೆ, ಅದು ಸ್ವಲ್ಪ ಹೈಲೈಟ್ ಆಯಿತು. ಬಟ್ ತಿಂದು 2 ಸಲ 3 ಸಲ ತಿಂದು ಚೆಕ್ ಮಾಡಿದಾಗ 2ಕ್ಕೂ ಸ್ಟಾರ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಏನಂತ ಯಶ? ಸೊ ಅದು 3 ನಾವು ವೀಡಿಯೋ ಮಾಡಿದ್ದೀವಿ, ಜಮಾನ್ದಲ್ಲೇ ಮಾಡಿರೋದು ಎಲ್ಲನೂ. ಸೊ 3 ವೀಡಿಯೋ ಮಾಡಿದ್ವಿ ಸಪ್ರೇಟಾಗಿ. ಅವಾಗ ಸಪ್ರೇಟಾಗಿ ಅಲ್ಲೇ ಹೋಗಿ ತಿಂದಾಗ ಅಲ್ಲೇ ಟೇಸ್ಟ್ ಬೇರೆ, ಈಗ ಪಕ್ಕ ಸೈಡ್ ಬೈ ಸೈಡ್ ಇಟ್ಕೊಂಡು ತಿಂದಾಗ ನೀವು ಆ ಟೇಸ್ಟ್ ಡಿಫ್ರೆನ್ಸ್ನ ನೀವು ಫೈಂಡ್ ಔಟ್ ಮಾಡ್ಬೋದು. ಆಮೇಲೆ ಒಬ್ಬರು ಹೇಳ್ತಾರೆ ಎಲ್ಲ ಬಿರಿಯಾನಿ ಒಂದೇ, ಎಲ್ಲ ಟೇಸ್ಟ್ ಒಂದೇ, ಎಲ್ಲ ದೊನೆ ಬಿರಿಯಾನಿ ಒಂದೇ ಅಂತ. ನೆವರ್. ಇಲ್ಲಿ ಪಕ್ಕನೇ ಅಂಗಡಿಗಳಿರಲಿ, ಎಲ್ಲ ಬಿರಿಯಾನಿನೂ ಡಿಫ್ರೆಂಟಾಗಿರುತ್ತೆ. ನಿಮ್ಮನೆ ಬಿರಿಯಾನಿ ಡಿಫ್ರೆಂಟ್, ಪಕ್ಕದ ಮನೆಯವ್ರದ್ದೇ ಬೇರೆ, ಎಲ್ಲ ಬೇರೆ ಅದೇ ಹಾಕೋದು ಇಂಗ್ರೀಡಿಯೆಂಟ್ಸು. ಬಟ್ ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಾ, ಅಕ್ಕಿ ಯಾವ್ದು ಹಾಕ್ತೀರಾ, ನೆನೆಸ್ಬಿಟ್ಟು ಹಾಕ್ತೀರಾ, ನೆನೆಸ್ದಿರ ಹಾಕ್ತೀರಾ, ಒಟ್ಟಿಗೆ ಬೇಯಿಸ್ತೀರಾ, ಸಪ್ರೇಟ್ ಬೇಯಿಸ್ತೀರಾ, ಟೆಂಪ್ರೇಚರು ಎಲ್ಲ ಮ್ಯಾಟ್ರ್ ಆಗುತ್ತೆ, ಟೇಸ್ಟ್ಗಳು ಚೇಂಜ್ ಆಗುತ್ತೆ. ಸೊ ಅಷ್ಟೇ ಇಲ್ಲಿ ಆ ಒಂದು ಸೈಡ್ ಬೈ ಸೈಡ್ ಇಟ್ಕೊಂಡು ತಿಂದಾಗ ಒಂದಕ್ಕಿಂತ ಒಂದೊಂದು ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು. ಆದ್ದರಿಂದ ಇದು 2ಕ್ಕೆ 1 ಸ್ಟಾರ್ನ ಕೊಡ್ಬೇಕು, ಡ್ರಾ ಮಾಡಬೇಕು ಅಂತಿದ್ದೀವಿ ಟೇಸ್ಟಲ್ಲಿ. ಸೊ ಟೇಸ್ಟಿಗೆ 1ಕ್ಕೆ 2 ಸ್ಟಾರ್ ಕೊಡ್ತೀವಲ್ಲ, ಇದು 2ಕ್ಕೆ ಇದರಿಂದ 2ಕ್ಕೂ 1 ಸ್ಟಾರ್ನ ಕೊಡ್ತಾಯಿದ್ದೀವಿ. ಸೊ ಫೈನಲಾಗಿ ರಿಸಲ್ಟ್ ಬಂದುಬಿಟ್ಟು ಯಾವುದು ಗೆದ್ದಿದೆ ಹರ್ಷವರ್ಧನ್? ಇದಾ ಗುಂಡು ಪಲಾವ್. ಕರೆಕ್ಟ್. ಗುಂಡು ಪಲಾವ್ಗೆ ಪ್ರೈಸಲ್ಲಿ 1 ಸ್ಟಾರ್ ಬಂದಿತ್ತು. ಆಮೇಲೆ ಇದರಲ್ಲಿ ಪ್ಯಾಕಿಂಗಲ್ಲಿ 1 ಸ್ಟಾರ್, ಈ ಪ್ಯಾಕಿಂಗಲ್ಲಿ ಇವೆರಡಕ್ಕೂ ಡ್ರಾ ಆಗಿದೆ, ಅದರಲ್ಲೂ 1 ಸ್ಟಾರ್ ಬಂದಿತ್ತು. ಪ್ಲಸ್ ಕ್ವಾಂಟಿಟಿಲಿ 3ಕ್ಕೂ 1 ಸ್ಟಾರ್ ಕೊಟ್ಟಿದ್ವಿ, ಅದರಲ್ಲೂ ಇದಕ್ಕೆ 1 ಸ್ಟಾರ್ ಬಂದಿತ್ತು. ಸೊ ಆಲ್ರೆಡಿ 3 ಇತ್ತು, ಇವಾಗ 1 ಕೊಟ್ಟಿದ್ದಕ್ಕೆ 4 ಆಯಿತು. ಸೊ ಇದಕ್ಕೆ 4 ಸ್ಟಾರ್ ಆಯಿತು, ಇದಕ್ಕೆ 3 ಸ್ಟಾರ್ ಆಯಿತು, ಇದಕ್ಕೆ 1 ಸ್ಟಾರ್ ಆಯಿತು. ಸೊ ಆದ್ದರಿಂದ SGS ಗುಂಡು ಪಲಾವ್ ಇವತ್ತಿನ ವಿನ್ನರ್. ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ 3ರಲ್ಲೂ ಒಬ್ಬರು 3 ಜನಕ್ಕೂ ಫ್ಯಾನ್ಸ್ ಇರ್ತಾರೆ, ಅಲ್ಲೇ ಅದು ಆ ಹೋಟ್ಲು ಬಿಟ್ಟರೆ ಬೇರೆ ಕಡೆ ತಿನ್ನೋದಿಲ್ಲ. ಸೊ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಿಮ್ಮ ಫೇವ್ರೆಟ್ ಬಿರಿಯಾನಿ ಯಾವುದು? ಓಲ್ಡೆಸ್ಟ್ ಬಿರಿಯಾನಿ ಇದು, ಬೆಂಗಳೂರಿನ ಓಲ್ಡೆಸ್ಟ್ ಬಿರಿಯಾನಿ, 100 ವರ್ಷ ಹಳೆಯ ರೆಸಿಪಿಗಳು. ಈಗಿನ ಕಾಲಕ್ಕೆ ತುಂಬ ಚೇಂಜ್ ಆಗಿರುತ್ತೆ, ಯಾಕಂದರೆ ಅವಾಗ ಸಿಗ್ತಿದ್ದು ಮಸಾಲೆಗಳು, ಅವಾಗ ಸಿಗ್ತಿದ್ದು ಇಂಗ್ರೀಡಿಯೆಂಟ್ಸ್ ಕ್ವಾಲಿಟಿನೇ ಬೇರೆ, ಇವಾಗ ಸಿಗೋದೇ ಬೇರೆ. ಆಬ್ವಿಯಸ್ಲಿ ಚೇಂಜ್ ಆಗ್ತಾನೆ ಇರುತ್ತೆ, 10 ವರ್ಷಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಅವಾಗಿದ್ದ ಟೇಸ್ಟ್ ಇವಾಗಿರಲ್ಲ ಅನ್ನೋದು ಅದು ನಾರ್ಮಲ್, ಯಾವುದೇ ಆದ್ರೂ ಅಷ್ಟೇ. ಆದ್ರೂ ನಿಮ್ಮ ಫೇವ್ರೇಟ್ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಏನನ್ನ ಕಂಪೇರ್ ಮಾಡಬೇಕು ಇದೇ ಥರ ಕಮೆಂಟ್ನ ಮಾಡಿ ಅಂತ ಕೇಳ್ಕೊತಾ ವಿಡಿಯೋ ಮುಗಿಸ್ಬಿಡೋಣ. ನಮಸ್ಕಾರ.